ಹೊರ ಜಗತ್ತಿನಿಂದ ಮರೆಯಾಗಿದ್ದ, ಕಗ್ಗತ್ತಲೆಯಲ್ಲೇ ಜನರು ಬದುಕು ಕಟ್ಟಿಕೊಂಡಿದ್ದ ಕೊಡಗಿನ ಅನೇಕ ಹಳ್ಳಿಗಾಡುಗಳು ಇತ್ತೀಚಿನ ವರ್ಷಗಳಲ್ಲಷ್ಟೇ ಬೆಳಕು ಕಾಣುತ್ತಿವೆ. ಹೀಗಿದ್ದರೂ ಅನೇಕ ಕುಗ್ರಾಮಗಳು ಇನ್ನೂ ಪೂರ್ಣ ಪ್ರಮಾಣದ ನಾಗರಿಕ ಸೌಲಭ್ಯಗಳಿಗೆ ತೆರೆದುಕೊಂಡಿಲ್ಲ. ಇಂತಹ ಹಳ್ಳಿಗಾಡುಗಳ ಪೈಕಿ ಸಂಪಾಜೆಯ ಬಂಡಡ್ಕ ಕೂಡ ಒಂದು. ಬಂಡಡ್ಕವನ್ನು ಹೊರ ಜಗತ್ತಿಗೆ ಪರಿಚಯಿಸಬೇಕಾಗಿದ್ದ ನತದೃಷ್ಟ ಕಾಲುಸಂಕವೊಂದರ ಆಯುಷ್ಯ ಇಂದೋ ನಾಳೆಯೋ ಪರಿಸಮಾಪ್ತಿಯಾಗುವ ಹಂತದಲ್ಲಿದೆ. ಸೈಲೆನ್ಸ್. ಕಾಲುಸಂಕವೇ ನಿಮ್ಮೊಂದಿಗೆ ಮಾತನಾಡುತ್ತಿದೆ, ಕೇಳಿಸಿಕೊಳ್ಳಿ. ಕ್ಷಮಿಸಿ, ನನಗೆ ಮಾತನಾಡಲು ಶಕ್ತಿಯಿಲ್ಲ. ನಿಮಗೆ ನಮಸ್ಕಾರ ಹೇಳೋಣವೆಂದರೆ ಎಲ್ಲಿ ನೀರಿನೊಳಗೆ ದೊಪ್ಪನೆ ಕುಸಿದು ಬೀಳುತ್ತೇನೋ ಎಂಬ ಭಯ. ಇರಲಿ, ನನ್ನ ಭಿನ್ನಹನೊಮ್ಮೆ ನೀವು ಕೇಳಿಸಿಕೊಳ್ಳಿ. ನಾನು ಬಂಡಡ್ಕ ಎಂಬ ಗ್ರಾಮದ ಸೇವಕ. ನಿಮ್ಮ ಭಾಷೆಯಲ್ಲಿ ನಾನು ಕಾಲುಸಂಕ. ಬಂಡಡ್ಕದವರೆಲ್ಲ ಹೊರ ಜಗತ್ತಿಗೆ ದಾಟಬೇಕಾದರೆ ನನ್ನ ಮೂಲಕವೇ ಹಾದು ಹೋಗಲೇಬೇಕು. ಅವರೆಲ್ಲ ನನ್ನ ಮೇಲಿಂದ ನಡೆದುಕೊಂಡು ಹೋಗುವಾಗ ನನ್ನ ಮೈ ನಡುಗುತ್ತದೆ. ಭಯ, ಉದ್ವೇಗದಿಂದ ನಾನು ಕುಸಿದು ಹೋಗುತ್ತಿದ್ದೇನೆ. ನನ್ನ ಆಯುಷ್ಯ ಮುಗಿಯುತ್ತಿದ್ದರೂ ವಿಧಿ ಇಲ್ಲದೆ ಜವಾಬ್ದಾರಿ ನಿಭಾಯಿಸುತ್ತಲೇ ಇದ್ದೇನೆ. ಅನೇಕ ವರ್ಷಗಳಿಂದ ಜನರು ಕೂಡ ಇಲ್ಲಿಗೊಂದು ತೂಗು ಸೇತುವೆನಾದರೂ ಕೊಡಿ ಎಂದು ದುಂಬಾಲು ಬೀಳುತ್ತಲೇ ಇದ್ದಾರೆ. ಒಂದು ಕಡೆ ಸೇತುವೆ ಕೊಟ್ಟೇ ಕೊಡುತ್ತೇನೆ ಎಂದು ಕೈ ಸನ್ನೆ ಮಾಡುವ ರಾಜಕಾರಣಿಗಳು, ಇನ್ನೊಂದೆಡೆ ಸೇತುವೆ ಕೂಡದು ಎನ್ನುತ್ತಿರುವ ಅರಣ್ಯ ಅಧಿಕಾರಿಗಳು. ಒಟ್ಟಿನಲ್ಲಿ ನಮ್ಮ ಬಂಡಡ್ಕದ ಜನರು ಒಂದರ್ಥದಲ್ಲಿ ಸ್ವರ್ಗವಾಸಿಗಳು. ಅದು ಎಂಥ ಸ್ವರ್ಗ ಅಂತೀರಾ? ತ್ರಿಶಂಕು ಸ್ವರ್ಗ. ಮೂಲಭೂತ ಸೌಲಭ್ಯಗಳಿಂದ ದೂರವೇ ಉಳಿದಿರುವ ಬಂಡಡ್ಕದ ಜನರು ಜೀವನವನ್ನು ಮುಷ್ಟಿಲಿಟ್ಟುಕೊಂಡೇ ನನ್ನ ಮೇಲೆ ಪಾದವುರಿ ನಡೆಯುತ್ತಿದ್ದಾರೆ. ಮೇಲೆ ದೋ ಎಂದು ಸುರಿಯುವ ಮಳೆಯ ರಭಸ, ಕೆಳಗೆ ಪಯಶ್ವಿನಿ ನದಿಯ ಭಯಾನಕ ಬೋರ್ಗರೆತ, ನಡುವಿನಲ್ಲಿ ಸೊಂಟ ಮುರಿದ ಸ್ಥಿತಿಯಲ್ಲಿ ನಿಶಕ್ತಳಾಗಿ ಹೊಯ್ದಾಡುತ್ತಿರುವ ನಾನು. ನನ್ನ ಕೈಕಾಲು ಸೋತರೆ ಮೇಲಿರುವ ಜನರೆಲ್ಲ ದೊಪ್ಪನೆ ನೀರಿನೊಳಗೆ ಬೀಳದೆ ವಿಧಿಯಿಲ್ಲ. ಕ್ಷಣ ಕ್ಷಣಕ್ಕೂ ಗಾಳಿ ಮಳೆಗೆ ತೊಯ್ದಾಡುವ ನಾನು ನನ್ನ ಮೇಲಿನ ಜನರ ಭಾರವನ್ನು ಹೇಗೆ ತಡೆದುಕೊಳ್ಳಲಿ? ಮಳೆಗೆ ಜಾರುವ, ಗಾಳಿಗೆ ಹಾರುವ, ನೀರಿಗೆ ಸೋರುವ ಈ ದೈನ್ಯ ಕಾಲುಸಂಕದ ಕಣ್ಣೀರು ಯಾರಿಗೂ ಕಾಣಿಸುತ್ತಿಲ್ಲ. ನನ್ನನ್ನು ನಂಬಿ ಬರುವ ಜನರಿಗೆ ನನ್ನ ಕಣ್ಣ ಮುಂದೆ ಅನಾಹುತವಾಗುವ ಮೊದಲು ದಯವಿಟ್ಟು ಬಂಡಡ್ಕಕ್ಕೆ ಸೇತುವೆ ಭಾಗ್ಯ ನೀಡಿ ಎಂಬುದೇ ನನ್ನ ಕೋರಿಕೆ. ನನ್ನ ಗ್ರಾಮದ ಜನರು ಪ್ರತಿ ಮಳೆಗಾಲದಲ್ಲಿ ಅನುಭವಿಸುತ್ತಿರುವ ನರಕ ಯಾತನೆಯನ್ನು ನನ್ನ ಕಣ್ಣಿನಿಂದ ನೋಡಲಾರೆ. ಕಾಲು ಸಂಕದ ಉಸಾಬರಿಯೇ ಬೇಡವೆಂದು ಮನೆಯಲ್ಲಿ ಕೂರಲಾದಿದ್ದೆ. ಬದುಕಿನ ಬಂಡಿ ಸಾಗಲೇಬೇಕಲ್ಲವೇ? ಇಂತಹ ಪರಿಸ್ಥಿತಿಯಿಂದಾಗಿ ಅನೇಕ ಮಕ್ಕಳು ಊರು ಬಿಟ್ಟು ಹಾಸ್ಟೆಲ್ ಸೇರಿದ್ದಾರೆ. ಇನ್ನು ಕೆಲವರು ನೆಂಟರಿಷ್ಟರ ಮನೆಯಲ್ಲಿದ್ದುಕೊಂಡು ಓದುತ್ತಿದ್ದಾರೆ. ಆದರೆ ಉಳಿದವರು ಹೊಟ್ಟೆ ತುಂಬಿಸಿಕೊಳ್ಳಲು ನದಿ ದಾಟಲೇಬೇಕಲ್ಲ. ನನ್ನ ಹೆಗಲೇರಿ ಹಗ್ಗದ ಆಧಾರದಲ್ಲಿ ನಡೆದು ಬಂಡೆ ಕಲ್ಲುಗಳ ದಾರಿಯಲ್ಲಿ ಸಾಗಲೇಬೇಕಲ್ಲವೇ? ಅಂದ ಹಾಗೆ ಒಂದು ವಿಷಯ ಹೇಳಲು ನಾನು ಮರೆತೇ ಬಿಟ್ಟೆ. ಮಳೆ ರೌದ್ರ ರೂಪ ಪಡೆದ ದಿನಗಳಲ್ಲಿ ಸುಮಾರು 3 ತಿಂಗಳ ಕಾಲ ಬಂಡಡ್ಕ ಎಂಬ ಗ್ರಾಮ ಹೊರ ಜಗತ್ತಿನ ಸಂಪರ್ಕವನ್ನೇ ಕಳೆದುಕೊಳ್ಳುತ್ತದೆ. ಇಲ್ಲಿಗೆ ವಿದ್ಯುತ್, ನಡೆದಾಡಲು ರಸ್ತೆ, ಕುಡಿಯಲು ನೀರು, ಹೀಗೆ ಮೂಲ ಸೌಲಭ್ಯಗಳು ಪೂರ್ತಿಯಾಗಿ ಸಿಗಲೇ ಇಲ್ಲ. ಇರಲಿ, ನನ್ನ ಪರಿಸ್ಥಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ದಯವಿಟ್ಟು ನನಗೆ ಮುಕ್ತಿ ನೀಡಿ ಪುಣ್ಯ ಕಟ್ಟಿಕೊಳ್ಳಿ. ಅಮಾಯಕ ಹಳ್ಳಿಗಾಡಿನ ಜನರನ್ನು ವಂಚಿಸಬೇಡಿ. ನೀವು ಗೆಲ್ಲಲು ಮತ ಹಾಕುವ ಈ ಹಳ್ಳಿಗರಿಗೂ ಬದುಕುವ ಹಕ್ಕಿದೆ ಎಂಬ ಸತ್ಯ ನಿಮಗೆ ಗೊತ್ತಿರಲಿ. ನಮಸ್ಕಾರ. ಇಂತಿ ನಿಮ್ಮ ಕಾಲುಸಂಕ ಬಂಡಡ್ಕ ಸಂಪಾಜೆ. ಚಿತ್ತಾರ ನ್ಯೂಸ್, ಮಡಿಕೇರಿ.